ಹೇಳಿ ನಿನ್ನ ಹೆಸರು. ಸುಜುಕಿ ವಿಸ್ಟಾಮ್ ಸೂಪರ್ ಗುರು. ಏನಪ್ಪಾ ಇವರೆಲ್ಲ ಫುಲ್ಲು ರೇಸರ್ ತರ ಹೋಗ್ತಾರೆ ಅನ್ಸುತ್ತೆ. ನಂಗೆ ಸ್ವಲ್ಪ ಭಯ, ಸ್ಟ್ಯಾಗರ್ಡ್ ಫಾರ್ಮೇಶನ್ ಅಲ್ಲಿ ಹೋಗ್ಬೇಕಾಗತ್ತೆ. ಹುಡುಗಿ ಕರ್ಕೊಂಡ್ ಬಂದಿದ್ದಾರೆ, ನಾನು ಹಿಂಗೆ ಎತ್ತಾಕೊಂಡ್ ಬರ್ತೀನಿ. ಕಿಚನ್ ಅಲ್ಲಿ ಮನೆಗೆ ಬಂದಿದೀವಿ. ಟೊಮೆಟೊ ದೋಸೆ ಅಂತ ಸಿಗುತ್ತೆ. ಮಾರ್ಕೋನಹಳ್ಳಿ ಡ್ಯಾಮ್ ಆನ್ ದ ವೇ ಬರುತ್ತೆ. ಸಖತ್ತಾಗಿದೆ ರೋಡ್ಸು, ಅಮೇಜಿಂಗ್. ಆ ರೋಡ್ ಇಂದ ಈ ಕಡೆ ಬಂದ್ವಿ ನಾವು. ಸಿಮೆಂಟ್ ರೋಡ್ ಮೇಲ್ ತನಕನೂ ಹೋಗುತ್ತೆ. ಸಖತ್ತಾಗಿದೆ ಆ ಕಡೆ. ಇನ್ನೊಂದ್ 2 ಅವರ್ ಮುಂಚೆ ಬಂದಿದ್ದೀರಾ. ಇಂಡಿಯಾ ಮ್ಯಾಪ್ ತರ ಕಾಣುತ್ತೆ. ವ್ಯೂ ಸೂಪರ್ ಆಗಿದೆ ಬನ್ರೋ. ದೇವಸ್ಥಾನ ಟೈಮಿಂಗ್ಸ್ ಬಂದು ಬಂಡೆ ಮೇಲೆ ಹಿಂಗ್ ಕುತ್ಕೊಬಿಟ್ರೆ ಫುಲ್ ಗ್ರೂಪು. ಆಲ್ಮೋಸ್ಟ್ ಕ್ರೂಸಲ್ಲೇ ಬರ್ತೀನಿ ನಾನು. ಗಾಡಿ ಫುಲ್ ಜಿಂಚಾಕ್. ಗುಡ್ ಮಾರ್ನಿಂಗ್. ಇವತ್ತು ಒಂದು ರೈಡ್ ಹೊರಟಿದೀವಿ ಸಂಚಾರಿ ಸೇನೆ ಜೊತೆ. ಪಾರ್ಲೇಜಿ ಟಾಲ್ ಹತ್ರ ಇದೀವಿ. 6:30 ಆಗಿದೆ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಎಲ್ಲ ಬಂದಿದ್ದಾರೆ, ಇನ್ನ ಸ್ವಲ್ಪ ಜನ ಬರ್ಬೇಕನ್ಸುತ್ತೆ. ಲೈನಪ್ ಇದೆ. ಈ ರೈಡಿಗೆ ನನ್ನ ಕಜಿನ್ಸು ಬಂದಿದ್ದಾರೆ, ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಹೇಳಿ ನಿನ್ನ ಹೆಸರು. ಇದು ಮನು, ವಿನೀತ್. ಆದಿತ್ಯ, ವಿನೀತ್, ಮನು ಫ್ರೆಂಡ್ಸು. ಫಸ್ಟ್ ಟೈಮ್ ನಾವು ಗ್ರೂಪ್ ರೈಡಿಗೆ ಬಂದಿರೋದು. ಯೂಶಲಿ ಮನು ಜೊತೆ ರೈಡ್ ಮಾಡ್ತಿದ್ದೆ. ಅರ್ಥ ಆಯ್ತು ಅನ್ಸುತ್ತೆ. ಸುಜುಕಿ ವಿಸ್ಟಾಮ್ 800D ಇದು. ಇನ್ನೇನು ಸ್ಟಾರ್ಟ್ ಆಗ್ತಿದೆ. ನೋಡಿ, ಇವಾಗ ನಮ್ಮ ಪಕ್ಕ ಹೋದ್ಲಲ್ಲ, ಶಿ ಈಸ್ ಲೀಡಿಂಗ್. ಈಗ ತಾನೇ ಬ್ರೀಫಿಂಗ್ ಆಯಿತು. ರೈಡ್ ಮಾಡ್ತಾ ಸ್ವಲ್ಪ ಗ್ರೂಪ್ ರೈಡ್ ಬಗ್ಗೆ ಹೇಳ್ತೀನಿ. ಲೈಕ್ ವಾಟ್ ಈಸ್ ದ ಅಡ್ವಾಂಟೇಜಸ್, ವಾಟ್ ಆರ್ ದ ಥಿಂಗ್ಸ್ ಯು ನೀಡ್ ಟು ಫಾಲೋ ಅಂತ. ಈ ಗ್ರೂಪು ಒಳ್ಳೆ ಡೀಸೆಂಟ್ ಗ್ರೂಪು. ಇಂಟರ್ಕಾಮಲ್ಲಿ ಕನೆಕ್ಟ್ ಆಗಿರ್ತಾರೆ. ಯಾರು ಮುಂದೆ ಲೀಡ್ ಮಾಡ್ತಿರ್ತಾರೆ, ಹಿಂದೆ ಸ್ವೀಪ್ ಮಾಡ್ತಿರ್ತಾರೆ, ಮಧ್ಯದಲ್ಲಿ ಮಾರ್ಷಲ್ಸು. ಪ್ರತಿ ಟರ್ನಿಂಗಲ್ಲಿ ವೆಯ್ಟ್ ಮಾಡ್ತಾರೆ, ಬೇರೆಯವರಿಗೆಲ್ಲ ಡೈರೆಕ್ಷನ್ಸ್ ಕೊಡ್ತಾರೆ. ಯಾರನ್ನೂ ಮಿಸ್ ಔಟ್ ಆಗೋದಿಲ್ಲ. ನೋಡಿ, ಮುಂದೆ ಸೈಕ್ಲಿಸ್ಟ್ ಹೋಗ್ತಾ ಇದ್ದಾರೆ. ಮೋಸ್ಟ್ಲಿ ಹಾಸನ್ ರೋಡಿಗೆ ಹೋಗ್ತಾರೆ ಅನ್ಸುತ್ತೆ ಅವರು. ನೋಡಿ, ಸೈಕ್ಲಿಸ್ಟ್ ಸೂಪರ್ ಗುರು. ಇವ್ರು ನಮ್ಗೆ ಗೊತ್ತಿರೋರು, ಫುಲ್ ಪ್ರೋ ಅವರು. ಇನ್ಸ್ಟಾ 360 ಸೂಪರ್. ಇವತ್ತು ಆ್ಯಕ್ಚುಲಿ ನಮ್ಮ ಗ್ರೂಪಲ್ಲಿ ಒಂದು 20 ಬೈಕ್ಸ್ ಇರ್ಬೋದು ಅಷ್ಟೇ. ಕಮ್ಮಿ ಜನ ಬಂದಿರೋದು ಈ ಸತಿ. ಲಾಸ್ಟ್ ಟೈಮ್ ಒಂದು 30-35 ಬಂದಿದ್ರು ಅನ್ಸುತ್ತೆ. ಈ ನಡುವೆ ಎಲ್ಲ ಗ್ರೂಪ್ ರೈಡಿಗೆ ಜಾಯ್ನ್ ಆಗ್ತಾ ಇದ್ದೀನಿ ನಾನು. ಮುಂಚೆ ಎಲ್ಲ ನನಗೆ ಈ ಗ್ರೂಪ್ ರೈಡ್ ಅಂದರೆ ಬೋರು. ಹೋಗಿ ಈ ಗ್ರೂಪಲ್ಲೇ ಓಡಿಸ್ಬೇಕಂತ ಯಾವುದೂ ಹೋಗ್ತಾ ಇರಲಿಲ್ಲ. ಈಗ ಮತ್ತೆ ಒಂಥರ ದಟ್ ಬೈಕಿಂಗ್ ಇಂಟ್ರೆಸ್ಟ್ ಹ್ಯಾಸ್ ಬಿನ್ ರೀಇಗ್ನೈಟೆಡ್. ಮುಂದೆ ಲೆಫ್ಟ್ ತಗೋಬೇಕು ನಾವು. ನೆಲಮಂಗಲ ಹಾಸನ್ ರೋಡಲ್ಲಿ ಹೋಗೋದಿದು. ಬ್ರೇಕ್ಫಾಸ್ಟ್ ಪಾಯಿಂಟ್ ಬಂದು ಕಿಚನಹಳ್ಳಿ ಮನೆ. ರೂಪಾಯಿ ಫೋನ್ ಪೇ ಅಲ್ಲಿ ಸ್ವೀಕರಿಸಲಾಗಿದೆ, ಧನ್ಯವಾದಗಳು. ಅಲ್ಲಿಂದ ಒಂಚೂರು ಮುಂದೆ ಹೋಗಿ ಡಿವಿಯೇಷನ್ ತಗೊಂಡ್ರೆ ನಾವು ಮಾರ್ಕೋನಹಳ್ಳಿ ಡ್ಯಾಮಿಗೆ ಹೋಗ್ತೀವಿ, ಯಡಿಯೂರು. ನೋಡಿ, ನೆಲಮಂಗಲ 1 ಅಂತ ಇರುತ್ತೆ ಬೋರ್ಡು, ಗ್ರೀನ್ ಕಲರ್ ಬೋರ್ಡ್. ಯಾರು ಫಸ್ಟ್ ಟೈಮ್ ಬರ್ತಾ ಇದ್ರೆ ಹಾಸನ್ ರೋಡಿಗೆ ಹೋಗ್ಬೇಕಂದ್ರೆ ಬೋರ್ಡಲ್ಲಿ ನೆಲಮಂಗಲ 6 ಅಂತ ಕಾಣುತ್ತೆ ಫಸ್ಟು. ಅಂದರೆ ನೆಲಮಂಗಲಕ್ಕೆ 6 ಕಿಲೋಮೀಟರ್ಸ್ ಅಂತ. ಅಲ್ಲಿ ಸರ್ವಿಸ್ ರೋಡ್ ತಗೋಬೇಡಿ. ನೆಲಮಂಗಲಗೆ 1 ಅಂತ ಎಲ್ಲಿ ಕಾಣುತ್ತೆ ಬೋರ್ಡು, ಅಲ್ಲಿ ನೀವು ಸರ್ವಿಸ್ ರೋಡ್ ತಗೊಳ್ಳಿ. ಈ ಸರ್ವಿಸ್ ರೋಡಲ್ಲಿ ಸಾಕಷ್ಟು ಹಂಪ್ಗಳು ಇರುತ್ತೆ. ಸ್ವಲ್ಪ ನಿಧಾನಕ್ಕೆ ಬನ್ನಿ. ಆಮೇಲೆ ಮುಂದೆ ಹೋದ್ಮೇಲೆ ನಿಮಗೆ ಅಂಡರ್ ಪಾಸ್ ಹತ್ರ ಲೆಫ್ಟ್ ತಗೊಂಡ್ರೆ ಅದೇ ಹಾಸನ್ ಹೈವೇ. ಮುಂದೆ ಹೋಗ್ತಿದ್ದಾನಲ್ಲ ಅವನು ಆದಿತ್ಯ, ಇದು ವಿನೀತು. ನೋಡಿ, ಇವನೇ ಮನು. ನೋಡಿ, ಎಷ್ಟು ನಮ್ದು ಗ್ರೂಪು. ಇನ್ನೊಂದಿಬ್ರು ಇದ್ದಾರೆ ಮುಂದೆ ಬಂದರು. ನೋಡಿ, ಇದು ಸ್ಟ್ರೈಟ್ ರೋಡ್ ಬಂತಲ್ಲ, ಸೊ ಗ್ರೂಪ್ ತೋರ್ಸೋಣ ಅಂತ ನಾನು ಸ್ವಲ್ಪ ಸ್ಲೋ ಮಾಡಿದೆ. ಗ್ರೂಪ್ ರೈಡ್ ಬಗ್ಗೆ ಸ್ವಲ್ಪ ಟಿಪ್ಸ್ ಹೇಳ್ತೀನಿ ನೋಡಿ. ನಾವು ಯಾವತ್ತು ಗ್ರೂಪಲ್ಲಿ ಹೋಗ್ಬೇಕಂದ್ರೆ ಒಂದು ಸ್ಟ್ಯಾಗರ್ಡ್ ಫಾರ್ಮೇಶನ್ ಅಲ್ಲಿ ಹೋಗ್ಬೇಕಾಗತ್ತೆ. ಇವಾಗ ಅವ್ರಿಬ್ರು ಹೋಗ್ತಾ ಇದಾರೆ ನೋಡಿ, ಆ ತರ ಹೋಗ್ಬಾರ್ದು. ಸೊ ಈಸ್ ಎ ಮಾರ್ಷಲ್, ರೈಟ್ ಸೈಡ್ ಇರೋನು ಅವ್ನು ಮಾರ್ಷಲ್. ಅವ್ನು ಆಕ್ಚುಲಿ ಆ ತರ ಓಡಿಸೋದಿಲ್ಲ. ಸೊ ಈಸ್ ಜಸ್ಟ್ ಚೆಕಿಂಗ್. ಸೊ ಅವ್ನ ಗ್ರೂಪಲ್ಲಿ ಹಿಂದೆ ಮುಂದೆ ಎಲ್ಲ ಹೋಗ್ತಾ ಇರ್ತಾನೆ ಮಾರ್ಷಲ್ ಬಂದು. ಬಟ್ ಬೇರೆ ರೈಡರ್ಸ್ ಎಲ್ಲರೂ ವಿ ಹ್ಯಾವ್ ಟು ಸ್ಟಿಕ್ ಟು ಒನ್ ಪೊಸಿಷನ್. ಕಾರ್ನ ಮುಂದೆ ನಿಂತೇ ಬಿಟ್ಟ ಸೂರ್ಯ. ಕೆಲವು ಕಡೆ ನಾವು ಟ್ರಾಫಿಕ್ ಇದ್ದಾಗ ಸಿಂಗಲ್ ಲೈನ್ ಅಂತ ಮೇಂಟೈನ್ ಮಾಡ್ತೀವಿ, ಒಂದು ಗಾಡಿಯಿಂದ ಒಂದು ಜಾಸ್ತಿ ಸ್ಪೇಸ್ ತಗೊಳ್ದಲೆ.
ಇಲ್ಲ ಸ್ಪೇಸ್ ಇದೆ ಹೈವೇನಲ್ಲಿ ಅಂತ ಅಂದಾಗ ಒಬ್ರಿಂದ ಒಬ್ರು ಹೋಗೋದಿಲ್ಲ ನಾವು. ಮುಂದೆ ಒಬ್ಬ ಇದ್ರೆ ನಾನು ಅವ್ನಕ್ಕಿಂತ ರೈಟಲ್ಲಿ ಇರ್ತೀನಿ, ಸ್ವಲ್ಪ ಒಂದು 20 ಮೀಟರ್ಸ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ. ಹಂಗೆ ನನ್ನ ಹಿಂದೆ ಇರೋನು ನನ್ನ ಲೆಫ್ಟ್ ಮಿರರ್ ಅಲ್ಲಿ ಅವ್ನು ಕಾಣ್ತಿರ್ತಾನೆ, ಡೈರೆಕ್ಟ್ ಹಿಂದೆ ಇರಲ್ಲ, ಅವ್ನು ಸ್ವಲ್ಪ ನನ್ನಿಂದ ಪಕ್ಕಕ್ಕೆ ಇರ್ತಾನೆ. ಸೊ ನಾನೇನಾದ್ರು ಬ್ರೇಕ್ ಹೊಡೆದ್ರೆ ಬಂದು ಅವನು ನನಗೆ ಗುದ್ದಂಗಿರಲ್ಲ. ಬೇರೆ ಹೊಸಬ್ರಿಗೆ ಅನ್ನಿಸ್ಬೋದು, ದೇ ಮೈಟ್ ಗೆಟ್ ಫೀಲ್ ಇಂಟಿಮಿಡೇಟೆಡ್, ಏನಪ್ಪ ಇವರೆಲ್ಲ ಫುಲ್ಲು ರೇಸರ್ ಥರ ಹೋಗ್ತಾರೆ ಅನ್ಸುತ್ತೆ, ನಾವು ಹೆಂಗೆ ಜಾಯ್ನ್ ಆಗೋದು ಅಂತ. ಡೋಂಟ್ ಹ್ಯಾವ್ ದಟ್ ಇನ್ ಯುವರ್ ಮೈಂಡ್. ಅದೆಲ್ಲ ನಿಮ್ಮ ಅಪ್ರಹೆನ್ಷನ್ಸ್ ಎಲ್ಲ ತೆಗ್ದಾಕಿ ನೀವು ಸುಮ್ಮನೆ ಜಸ್ಟ್ ಒಂದು ಗ್ರೂಪ್ ರೈಡಿಗೆ ಜಾಯ್ನ್ ಆಗಿ. ನಿಮಗೆ ಬೇಕಾಗಿರೋ ಗೈಡೆನ್ಸ್ ಎಲ್ಲ ಒಂದು ಗ್ರೂಪ್ ರೈಡಲ್ಲಿ ಸಿಗುತ್ತೆ. ಒಂದ್ಸತಿ ಪರಿಚಯ ಆಯಿತು ಅಂತಂದರೆ ಚೆನ್ನಾಗಿ ಜೆಲ್ ಆಗ್ತೀರಾ. ಯಾರೋ ಹಾವೇ ಮಾಡ್ತಿದ್ದ ಮಾಡಿದೆ ಅಷ್ಟೇ. ನನ್ನ ಮುಂದೆ ಹೋಗ್ತಾ ಇರೋದು ನನ್ನ ಕಸಿನ್ನು ಮನು. ಇವನು ಒಳ್ಳೆ ಬೈಕರ್, ಅಂದರೆ ಇವನ ಮೇಲೆ ನನ್ನ ಕಾನ್ಫಿಡೆನ್ಸ್ ಇದೆ. ಇವನು ಟೆಂಪರ್ಮೆಂಟು ಸೂಪರ್. ಅದಾದ ಸುಮಾರು ಹೋಗಿದ್ದೀವಿ ನಮ್ಮ ಕಸಿನ್ಸ್ ಜೊತೆ. ಹುಳುಕಡ್ಡಿ ಬೆಟ್ಟ ಅಂತಿದೆ, ರಾಮದೇವ್ರ ಬೆಟ್ಟ, ಮಧುಗಿರಿ, ಶಿವಗಂಗೆ. ಬೇಸಿಕ್ಲಿ ಟ್ರೆಕ್ಕಿಂಗ್ ಹೋಗ್ತಾ ಇದ್ದಿದ್ದು. ಬೈಕ್ ರೈಡಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಟ್ರೆಕ್ಕಿಂಗ್ ಮಾಡಿ ಆಮೇಲೆ ಮನೆಗೆ ಹೋಗೋದು ಆ ಥರ. ಸೊ ಅವನು ಗಾಡಿ ಚೆನ್ನಾಗಿ ಓಡಿಸ್ತಾನೆ, ಕಾರ್ ಆಗಲಿ ಬೈಕ್ ಆಗಲಿ. ಐ ಹ್ಯಾವ್ ಕಾನ್ಫಿಡೆನ್ಸ್ ಆನ್ ಹಿಸ್ ರೈಡಿಂಗ್ ಸ್ಕಿಲ್. ಅದಕ್ಕೆ ಇವನ್ನ ಸ್ವಲ್ಪ ಕರಿತೀನಿ. ಇನ್ನೂ ಇದ್ದಾರೆ ಕಸಿನ್ಸು, ಬಟ್ ನನಗೆ ಸ್ವಲ್ಪ ಭಯ, ಸುಮ್ಮನೆ ಯಾಕೆ ರಿಸ್ಕ್ ಅಲ್ವಾ. ಫಸ್ಟ್ ನಿಮ್ಮದು ಗ್ಲೌಸ್ ತಗೊಳ್ಳಿ, ಒಳ್ಳೆ ಹೆಲ್ಮೆಟ್ ತಗೊಳ್ಳಿ. ಅದಾದಮೇಲೆ ಜಾಕೆಟ್, ರೈಡಿಂಗ್ ಜಾಕೆಟಿಗೆ ಇನ್ವೆಸ್ಟ್ ಮಾಡಿ. ನೀ ಗಾರ್ಡ್ ಅಥವಾ ರೈಡಿಂಗ್ ಪ್ಯಾಂಟ್ ಅಂತ ತಗೊಳ್ಳಿ. ಸ್ಟಾರ್ಟಿಂಗೇ ಫಸ್ಟು ಒಂದು ಜಾಕೆಟ್ ತಗೊಂಡ್ಬಿಡೋದು, ಬೇರೆ ಏನೂ ಹಾಕೊಳ್ಳೋದಿಲ್ಲ. ನಾನು ರೈಡರ್ ಅಂತ ಅಂದ್ಕೊಂಡು ಬರ್ತಾರೆ, ಹಂಗಲ್ಲ. ಮುಂದೆ NS ಅಲ್ಲಿ ಇರೋದು ಸಂತೋಷ್ ಅಂತ. NS ನೋಡಿದ್ರೆ ನನಗೆ ನನ್ನ ಫ್ರೆಂಡ್ ನಿತೇಶ್ ಚಂದ್ರನೇ ನೆನಪಾಗ್ತಾನೆ. ಅವನು ನಾನು ಸಾಕಷ್ಟು ರೈಡ್ಸ್ ಮಾಡಿದ್ದೀವಿ, ಲಡಾಖ್ ಎಲ್ಲ ಹೋಗಿದ್ದೀವಿ. ಅವಾಗ ಒಂದು ಟೈಮ್ ಇತ್ತು ಸೂಪರ್, ಅದು ಎಲ್ಲೆಲ್ಲ ಹೋಗಿದ್ದೀವಿ, ಯರ್ಕಾಡು, ಮಡಿಕೇರಿ, ಇನ್ನೂ ಸಾಕಷ್ಟು ಲೋಕಲಲ್ಲಿ ಎಷ್ಟೊಂದು, ಕೊಲ್ಲಿ ಹಿಲ್ಸು, ವಲ್ಪರೈ, ಊಟಿ, ಮುನ್ನಾರು, ಸುಮಾರು ರೈಡ್ಸ್ ಹೋಗಿದ್ವಿ. ಅದಾದ್ಮೇಲೂ ತುಂಬ ರೈಡ್ಸ್ ಹೋಗಿದ್ದೀನಿ ತುಂಬ ಜನದ ಜೊತೆ. ಬಟ್ ಅವನ ಜೊತೆ ಒಂಥರ ಪಾರ್ಟ್ನರ್ಶಿಪ್ಪಲ್ಲಿ ಹೊಡಿತಾ ಇದ್ವಿ, ಸಖತ್ತಿತ್ತು ಅದು ಮಾತ್ರ ರೈಡಿಂಗ್ ಎಕ್ಸ್ಪೀರಿಯೆನ್ಸು. ನಾವಿಬ್ಬರು ಒಂದೇ ಸತಿ ಆಲ್ಮೋಸ್ಟ್ ಬೈಕ್ ತೊಗೊಂಡಿದ್ದು. ನಾನು ಜಡೆಮಾರ್ ತೊಗೊಂಡೆ, ಅವನು ಪಲ್ಸರ್ 200 NS ತೊಗೊಂಡಿದ್ದ. ನಮ್ಮ ಕಾಲೇಜ್ ಫ್ರೆಂಡ್ಸ್ ಬೇರೆಯವ್ರನ್ನೂ ಎಲ್ಲರನ್ನೂ ಕರ್ಕೊಂಡು ಎಲ್ಲೆಲ್ಲೋ ಹೋಗ್ತಿದ್ವಿ. ಶಿಂಷಾ, ಇದು ಮೇಕೆದಾಟು, ಚುಂಚಿ ಫಾಲ್ಸು, ಅವಳ ಬೆಟ್ಟ, ಎಲ್ಲೆಲ್ಲೋ ಹೋಗಿದ್ವಪ್ಪ. ಆಮೇಲೆ ಒಂದ್ಸತಿ ಕಾರಲ್ಲಿ ಇದಕ್ಕೆ ಹೋಗಿದ್ವಿ, ಬೇಲಂ ಕೇಸು, ಗಂಡಿಕೋಟ, ಅಲ್ಲೆಲ್ಲ. ಇವ್ರು ವಿಡಿಯೋ ಕ್ಯಾಪ್ಚರ್ ಮಾಡ್ತಾವ್ರು, ಅದಕ್ಕೆ. ಇವರಿಬ್ರು ಹುಡುಗರು ಗ್ರೂಪ್ ರೈಡಿಗೆ ಹೊಸಬ್ರು, ಗೊತ್ತಾಗ್ತಿದೆ. ಹೈವೇನಲ್ಲಿ ಲೆಫ್ಟಿಂದ ಓವರ್ಟೇಕ್ ಮಾಡ್ಬೋದಾ ಅಂತಂದ್ರೆ ಮಾಡ್ಬೋದು, ಬಟ್ ಇಟ್ ಈಸ್ ಅಟ್ ಯುವರ್ ಓನ್ ರಿಸ್ಕ್. ನೀವು ನೋಡಿಕೊಂಡು ಮುಂದೆ ಇರೋವನ್ನು ನಮಗೆ ಮಿರರಲ್ಲಿ ನೋಟಿಸ್ ಮಾಡಿದ್ದಾನೆ ಅಂತ ಅಂದಮೇಲೆ ನೀವು ಓವರ್ಟೇಕ್ ಮಾಡಿ. ಸುಮ್ಮನೆ ನೀವು ಲೆಫ್ಟಿಂದ ಓವರ್ಟೇಕ್ ಮಾಡಕ್ಕೆ ಹೋಗಿ ಅವರು ಲೆಫ್ಟಿಗೆ ಎಳಿದ್ರು ಅಂದರೆ ನೋಡೋದು ರೈಟ್ ಸೈಡ್ ಮಿರರ್. ಯೂಶಲಿ ಲೆಫ್ಟ್ ಸೈಡ್ ನೋಡ್ತಾ ಇರಲ್ಲ ಯಾವಾಗ್ಲೂ. ರೈಟಿಂದನೇ ಓವರ್ಟೇಕ್ ಮಾಡಬೇಕು ಅನ್ನೋ ಅದು ರೂಲ್. ಅದು ರೈಟಿಂದ ಮಾತ್ರ ಓವರ್ಟೇಕ್ ಮಾಡಬೇಕು, ಲೆಫ್ಟಿಂದ ಮಾಡಬಾರ್ದು ಅಂತ. ಸೊ ತುಂಬ ಜನ ನ್ಯೂ ರೈಡರ್ಸು ಲೆಫ್ಟಿಂದ ಜಾಗ ಇದ್ರೂ ಹೋಗೋದಿಲ್ಲ. ಬಟ್ ಹಂಗಲ್ಲ, ಅದು ನಿಮ್ಮ ಸೇಫ್ಟಿ ನೋಡಿಕೊಂಡು ನೀವು ಲೆಫ್ಟಿಂದ ಓವರ್ಟೇಕ್ ಮಾಡೋದು. ಎಷ್ಟೋ ಸತಿ ರೈಟಿಂದ ಓವರ್ಟೇಕ್ ಮಾಡೋಕ್ಕಿಂತ ಸೇಫ್ ಇರುತ್ತೆ ಕೆಲವು ಸತಿ. ಸೊ ಇಟ್ ಡಿಪೆಂಡ್ಸ್. ಬಟ್ ಓವರ್ಟೇಕ್ ಮಾಡ್ಬೇಕಾದ್ರೆ ಯಾವತ್ತೂ ನೀವು ನೋಡಿಕೊಂಡು ನಿಧಾನಕ್ಕೆ ಮಾಡಬೇಕು. ಅಕಸ್ಮಾತ್ ಏನಾದ್ರು ಮುಂದೆ ಇರೋರು ಒಂದು ಸ್ವಲ್ಪ ಲೆಫ್ಟು ರೈಟು ಹೇಳಿದ್ರು ಅಂದರೆ ನೀವು ಯು ವಿಲ್ ಗೆಟ್ ಸ್ಕ್ರೂಡ್ ಅಪ್. ಅದಕ್ಕೋಸ್ಕರ ನೋಡಿ ನಿಂತ್ಕೊಂಡು ನೋಡಿತಾವನೆ. ಹೈವೇನಲ್ಲಿ ಇದು ಆ್ಯಕ್ಚುಲಿ ರಿಸ್ಕಿ, ಯಾಕಂದರೆ ವಿಂಡ್ ರೆಸಿಸ್ಟೆನ್ಸು ತುಂಬ ಜಾಸ್ತಿ ಇರುತ್ತೆ. ಆಮೇಲೆ ಸಡನ್ನಾಗಿ ಏನಾದ್ರು ಬ್ರೇಕ್ ಹಾಕಿದ್ರು ಮಾಡಿದ್ರು ಅಂದರೆ ಕಷ್ಟ. ಫುಲ್ಲು ಕೂತಿ ನಮಗೂ ನೋವಾಗಿರುತ್ತಲ್ಲ, ರಿಲೀಫ್ ಸಿಗುತ್ತೆ ಅಂತ ಮಾಡ್ತೀವಿ. ಬಟ್ ಆ ಟೈಮಲ್ಲಿ ನೀವು ಲೆಫ್ಟಲ್ಲಿ ಇರಿ, ಆರಾಮಾಗಿ ನಿಮ್ಮ ಪಾಡಿಗೆ ನೀವು ಓಡಿಸಿ. ಆಕ್ಚುಲಿ ಮಳೆ ಎಲ್ಲ ಬಂದಿದೆ, ಬಟ್ ಆದ್ರೂ ಲೇಕ್ಗಳು ಫುಲ್ಲು ತುಂಬಿಲ್ಲ. ಇದೊಂದು ಹುಡುಗಿ ಕರ್ಕೊಂಡ್ ಬಂದಿದ್ದಾರೆ, ಅವ್ರ ಮಗಳು ಇರಬೇಕು, ಯಂಗೆಸ್ಟ್ ಮೆಂಬರ್ ಆಫ್ ದಿ ಗ್ರೂಪ್. ನನ್ನ ಮಗಳು ದೊಡ್ಡವಳಾದ್ಮೇಲೆ ನಾನು ಹಿಂಗೆ ಎತ್ತಾಕೊಂಡ್ಬರ್ತೀನಿ, ಒಂದು ಟಾಪ್ ಬಾಕ್ಸ್ ಹಾಕೊಂಡು. ಅದನ್ನು ಹಿಮಾಲಯನೋ NX500 ಯಾವ್ದಿರುತ್ತೋ ಅವಾಗ ಆ ಟೈಮ್ಗೆ. ನಾನು ಮುಂದೆ ರೈಡ್ ಮಾಡ್ತಿರೋದು ಸೂರ್ಯ ಅಂತ. ಲಾಸ್ಟ್ ರೈಡ್ ಚೆನ್ನಾಗಿ ಲೀಡ್ ಮಾಡ್ದ. ಪಿಲ್ಲೆನ್ ಕೂರ್ಸ್ಕೊಂಡ್ ಬಂದಿದ್ದ, ಅವ್ರ ಆಂಟಿನೋ ಏನೋ ಬಂದಿದ್ರು. ಈ ವಾಸ್ ರೈಡಿಂಗ್ ಅಟ್ ಅ ಗುಡ್, ಅಂದರೆ ಸ್ಲೋ ಆಗಿ ಓಡಿಸ್ತಾ ಇದ್ರು, ಎಲ್ರಿಗೂ ಕಂಫರ್ಟಬಲ್ ಆಗಿರೋ ಥರ. ಈ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಅಟ್ಲೀಸ್ಟ್ ಒಂದು ನೀವು ಸ್ಪೀಡ್ ಮೇಲೆ ಡಿಪೆಂಡು, ಬಟ್ 15 to 20 ಮೀಟರ್ಸ್ ಇದ್ದರೆ ಬೆಸ್ಟು. ಬಿಕಾಸ್ ಮುಂದೆ ಇರೋರು ಬ್ರೇಕ್ ಹಾಕಿದ್ರೆ ನಿಮಗೆ
ರಿಯಾಕ್ಷನ್ ಟೈಮ್ ಇರಬೇಕು. ನೀವು ಜಾಸ್ತಿ ಫಾಸ್ಟ್ ಹೊಡಿತಿದ್ದೀರಾ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಡಿಸ್ಟೆನ್ಸೇ ಮೇಂಟೈನ್ ಮಾಡಿ. ಕಿಚ್ಚನ ಹಳ್ಳಿ ಮನೆಗೆ ಬಂದಿದ್ದೀವಿ. ನಾನು ಬಂದಿದ್ದೀನಿ ಇಲ್ಲಿ ಅಮೃತ ಜೊತೆ ಬಂದಿದ್ದೀನಿ. ಡೀಸೆಂಟ್ ಪ್ಲೇಸು, ಟೇಸ್ಟ್ ಚೆನ್ನಾಗೇ ಇರುತ್ತೆ, ಪರವಾಗಿಲ್ಲ. ತುಂಬ ಕಾಸ್ಟ್ಲಿನೂ ಇಲ್ಲ, ಚೀಪ್ ಅಂತೂ ಇಲ್ಲವೇ ಇಲ್ಲ. ಹೆಲ್ಮೆಟ್ಸ್ ಎಲ್ಲ ಇಟ್ಟಿದ್ದೀವಿ. ಬ್ರೇಕ್ಫಾಸ್ಟ್ ಆಯಿತು. ಅವರೆಕಾಳು ರೈಸ್ ಬಾತ್ ತೊಗೊಂಡು ಟೊಮೆಟೊ ದೋಸೆ ಅಂತ ಸಿಗುತ್ತೆ, ಟ್ರೈ ಮಾಡಿ. ಸಾಕಷ್ಟು ಡಿಫ್ರೆಂಟ್ ಐಟಮ್ಸ್ ಇದೆ, ನವಣೆ ಕಾಳ್ದು ಅದು ಇದು ಅಂತ ಚೆನ್ನಾಗಿದೆ. ಚಟ್ನಿ, ಸೊಪ್ಪಿನ ಪಲ್ಯ ಎಲ್ಲ ಕೊಡ್ತಾರೆ. ಸ್ವಲ್ಪ ಕಾಸ್ಟ್ಲಿನೇ ಆಬ್ವಿಯಸ್ಲಿ, ಹೈವೇ. ಟೇಸ್ಟ್ ಚೆನ್ನಾಗಿದೆ, ಸರ್ವಿಸು ಪರವಾಗಿಲ್ಲ, ಫಾಸ್ಟ್ ಆಗಿ ಆಯ್ತು. ರೆಸ್ಟ್ ರೂಮ್ಸ್ ಹೊರಗಡೆ ಇದೆ. ನಾವು ಯೂಶಲಿ ಧ್ರುವ ತರ ಸ್ಟಾಪ್ ಮಾಡ್ತಿದ್ವಿ. ಆ ಸೈಡ್ ಬಂದ್ರೆ ಸ್ವಾತಿ ಡೆಲಿಕಸಿ ರೈಟ್ ಆಪೋಸಿಟ್ ಇದು ಕಿಚನ ಹಳ್ಳಿ ಮನೆ. ಧ್ರುವ ತರ ಎಲ್ಲ ಹೆವಿ ಕಾಸ್ಟ್ಲಿ ಅದು, ಅದಿನ ಮುಂದೆ ಬರುತ್ತೆ. ಚಿಕ್ಕಮಗ್ಳೂರ್ಗೆ ಹೋಗ್ತೀರಾ ಅಂದ್ರೆ ಚನ್ನರಾಯಪಟ್ಟಣ ಹತ್ರ ಅನಾಗ ಅಂತ ಇದೆ, ಅನಾಗ ವೆಜ್ ರೆಸ್ಟೋರೆಂಟ್. ಸೀಟಿಂಗ್ ಸ್ಪೇಸು, ಪಾರ್ಕಿಂಗು ಎಲ್ಲ ಜಾಸ್ತಿ ದೊಡ್ಡದಾಗಿದೆ, ಮತ್ತೆ ಪ್ರೈಸು ನಮಗೆ ರೀಸನೇಬಲ್ ಅನ್ನಿಸ್ತು. ಸೊ ಹಾಸನ ಹೈವೇನಲ್ಲಿ ಅನಾಗ ಇಸ್ ಒನ್ ಗುಡ್ ರೆಸ್ಟೋರೆಂಟ್. ಯಾವಾಗಾರ ಹೋದಾಗ ಟ್ರೈ ಮಾಡಿ. ಅಷ್ಟೇ, ಇನ್ನೇನು ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿಂದ ಒಂದು 17 ಕಿಲೋಮೀಟರ್ಸ್ ಇದೆ. ಈ ರೋಡಲ್ಲಿ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ಟರ್ನ್ ತಗೋಬೇಕು. ಮಾರ್ಕೋನಹಳ್ಳಿ ಡ್ಯಾಮಿಗೆ ಹೋಗುತ್ತಲ್ಲ ಆ ರೋಡು. ಮಾರ್ಕೋನಹಳ್ಳಿ ಡ್ಯಾಮ್ ಆನ್ ದ ವೇ ಬರುತ್ತೆ. ಇನ್ನೊಂದು ಚೂರು ಮುಂದೆ ಹೋದರೆ ಅಲ್ಲಿಂದ ಒಂದು 10 ಕಿಲೋಮೀಟರ್ಸ್ ಈ ಬೆಟ್ಟಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಅಂತ ಬರುತ್ತೆ. ಅಲ್ಲಿಗೆ ನಾವು ಇವತ್ತು ರೈಡ್ ಹೋಗ್ತಾ ಇರೋದು. ಇದೇ ಮಾರ್ಕೋನಹಳ್ಳಿ ಡ್ಯಾಮ್ ಬಂದು ನಮ್ಮ ಬಲಗಡೆ ಬರುತ್ತೆ. ಚೆನ್ನಾಗಿ ತಗೊಂಡ ಕರ್ವು. ಸಖತ್ತಾಗಿದೆ ರೋಡ್ಸು, ಅಮೇಜಿಂಗ್. ಆ ಕಡೆ ಈ ಕಡೆ ಸ್ವಲ್ಪ ಫಾರೆಸ್ಟ್ ಥರ ಇದೆ. ಹೈವೇಕ್ಕಿಂತ ಈ ಥರ ರೋಡ್ಸ್ಗಳಲ್ಲಿ ಓಡಿಸೋದು ಖುಷಿ. ರೈಟಿಗೆ ಒಂದು ಟರ್ನ್ ಇದೆ. ಇಲ್ಲಿಂದ ಈ ಚಿಕ್ಕ ರೋಡು ದೇವಸ್ಥಾನದವರೆಗೂ. ದೇವಸ್ಥಾನ ಎಡಗಡೆಗೆ ಸಿಗ್ಬೋದು. ಈಗ ಆರ್ಚ್, ಆ ರೋಡಿಂದ ಈ ಕಡೆ ಬಂದ್ವಿ ನಾವು. ಆ ರೋಡಿಂದ ಬಂದಿದ್ದು, ಆರ್ಚ್ ಒಳಗಡೆ ಬಂದ್ವಿ ಜಸ್ಟ್. ಇದರಿಂದ ಸಿಮೆಂಟ್ ರೋಡ್ ಮೇಲೆ ತನಕನೂ ಹೋಗುತ್ತೆ. ಸಖತ್ತಾಗಿದೆ ವ್ಯೂ ಇಲ್ಲಿಂದ. ಎಲಿವೇಶನ್ ಜಾಸ್ತಿನೇ ಇದೆ. ಇದು ಡಬಲ್ಸಲ್ಲಿ ಬಂದಾಗ ನೀವು ಪಿಕಪ್ ಇರೋ ಗೇರಲ್ಲಿ ಇರಬೇಕು. ಸಖತ್ತಾಗಿದೆ. ಆ ಕಡೆ ಒಂದು ಕೆರೆ ಕಾಣಿಸ್ತಾ ಇದೆ, ತೋರಿಸ್ತೀನಿ. ಮೇಲೆ ಹೋದ್ಮೇಲೆ ವ್ಯೂ ತೋರಿಸ್ತೀನಿ. ಇವ್ರು ಯಾರೋ ಎಲ್ಬೋರ್ಡ್ಗಳು ಅನ್ಸುತ್ತೆ, ಹೋಗ್ತಾನೆ ಇಲ್ಲ ಗುರು. ಹೌದು, ಹಿಂಗಾಕಿ ಆಗುತ್ತಮ್ಮನು, ಪರವಾಗಿಲ್ಲ. ಬೇರೆ ಬೈಕ್ಸ್ ನಿಲ್ಲಿಸ್ಬೇಕಲ್ಲ. ಸಖತ್ತಾಗಿದೆ ಆ್ಯಕ್ಚುಲಿ ಇಲ್ಲಿ ವ್ಯೂ. ಇನ್ನೊಂದು 2 ಅವರ್ ಮುಂಚೆ ಬಂದಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾರನ್ನ ಮಾತಿ ಕೇಳ್ತಾ ಇಲ್ಲ. ಪಂಚಭೂತಗಳು ಕಲ ಕಯ 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 ಅಂತವೆ. ತುಂಬಿದಾಗ ಆ್ಯಕ್ಚುಲಿ ಇಂಡಿಯಾ ಮ್ಯಾಪ್ ಥರ ಕಾಣುತ್ತೆ ಅಂತ ಹೇಳ್ತಾರೆ. ಲೈಫ್ಗಿಂತ ದೊಡ್ಡ ಯೂನಿವರ್ಸಿಟಿ ಇಲ್ಲ. ನಮ್ಮ ಸುತ್ತಮುತ್ತ ಇರೋ ಜನಗಳಿಗಿಂತ ಒಳ್ಳೆ ಟೀಚರ್ಸ್ ಇಲ್ಲ. ದಿನನಿತ್ಯ ಆಗೋ ಅನುಭವಕ್ಕಿಂತ ಒಳ್ಳೆ ಲೆಸನ್ ಇಲ್ಲ ಅಂತ ನನ್ನ ಅಭಿಪ್ರಾಯ. ವ್ಯೂ ಸೂಪರ್ ಆಗಿದೆ ಬನ್ರೋ. ಜಿಂಗ ಲಕ 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 ಬೇಡ ಬೇಡ ಬಾ ಬಾ. ತೆಗೆಬೇಕಿತ್ತು ಸೂರ್ಯ. ಚೆನ್ನಾಗಿದೆ. ಲೆಫ್ಟ್ ಸೈಡ್ ನೋಡಿ. ಇಲ್ಲ ಬಾ ಸಂತೋಷ್. ಒಳಗೆ ಬರ್ಬೇಡಿ, ಆಚೆ ಬನ್ನಿ. ಬದುಕು ಖರ್ಚಾಗದಷ್ಟು ನೆನಪುಗಳಿರಬೇಕು ಅಂತ. ಸೊ ಅಲ್ಲಿಂದ ಇಲ್ಲಿವರೆಗೂ ಏನ್ ಸಂಪಾದನೆ ಮಾಡಿದ್ಯಾ ಅಂದ್ರೆ ತುಂಬಾ ಚೆನ್ನಾಗಿ ಭಗವಂತ ಕೊಟ್ಟಿರೋ ಲೈಫ್ ನ ಖರ್ಚು ಮಾಡಿದೀನಿ. ಅದು ಎಷ್ಟು ಕೊಟ್ಟಿರ್ತಾನೆ ಅಂತ ನಮಗ್ ಗೊತ್ತಿರಲ್ಲ, ಬಟ್ ತುಂಬಾ ಚೆನ್ನಾಗಿ ಖರ್ಚು ಮಾಡೋಷ್ಟಂತೂ ಇರುತ್ತೆ. ಆದಷ್ಟು ಅದನ್ನ ಖರ್ಚು ಮಾಡಿ ಒಂದಿಷ್ಟು ಒಳ್ಳೆ ನೆನಪುಗಳು, ಸಂಬಂಧಗಳು, ಸ್ನೇಹ, ಪ್ರೀತಿ ಎಲ್ಲದನ್ನು ತುಂಬಾ ಚೆನ್ನಾಗಿ ಸಂಪಾದನೆ
ದೇವಸ್ಥಾನ ಟೈಮಿಂಗ್ಸ್ ಬಂದು 11 ಇಂದ 3:30 ಇರುತ್ತೆ. ಓಪನ್ ಆಗೋ ಅಷ್ಟಲ್ಲಿ ನಾವು ಹೊಟ್ಬಿಟ್ಟಿರ್ತೀವಿ. ಕ್ರೇಜಿ ಇಲ್ಲೇ ಕುತ್ಕೊಂಡ್ಬಿಡೋಣ ಆರಾಮಾಗಿ. ಪ್ಲಾಂಟೇಶನ್ಗಳು. ಸ್ವಲ್ಪ ಬಿಸಿಲು ಅಷ್ಟೇ. ಇನ್ನೊಂದು ಬೆಟ್ಟ ಪಕ್ಕದಲ್ಲಿ. ಹಾಂ, ಅದೊಂದು ಚಿಕ್ಕ ಗುಡ್ಡ. ಈ ಬಂಡೆ ಮೇಲೆ ಹಿಂಗೆ ಕುತ್ಕೊಬಿಟ್ರೆ ಫುಲ್ ಗ್ರೂಪು. ಹಾಂ, ಸಖತ್ತಾಗಿರುತ್ತೆ. ಅಲ್ಲೊಬ್ಬ ಇಲ್ಲೊಬ್ರು ಎಲ್ಲ ಫುಲ್ ರ್ಯಾಂಡಮ್ ಆಗಿ. ಕ್ಯಾಂಡಿಡೇಟ್ ಇರಬೇಕು, ವಿ ಶುಡ್ಂಟ್ ಬಿ ರೆಡಿ. ಸೂರ್ಯಂದು ಕಿರಣ ಅಲ್ಲೆಲ್ಲಿ ಬರ್ತಿದೆ ಅಲ್ಲಿ ಮಾತ್ರ ಒಂಥರ ಹೈಲೈಟ್ ಆಗಿದೆ, ಕಲರ್ ಚೇಂಜ್ ಆಗಿದೆ. ಸಖತ್. ಕಾಲು ಹಿಂಗಾಗುತ್ತೆ. ಅಲ್ಲ ಅಲ್ಲಿ ನೀಟಾಗಿ ಸೆಟ್ ಮಾಡ್ತಾರೆ ಅಂತ ಬೆಳ್ಳಗೊನೆ ಕಾಣ್ತಾರೆ. ನೋಡಿ, ಈ ಕಡೆಯಿಂದ ಬರ್ಬೋದು. ನಾವು ರೋಡಲ್ಲಿ ಬಂದ್ವಲ್ಲ, ಸೊ ಈ ಸೈಡಿಂದ ಬಂದರೆ ಮೆಟ್ಟಲ್ಲಿ ಬರ್ತೀವಿ ಮೇಲೆ. ಪ್ರಶಾಂತವಾದ ಜಾಗ, ಚೆನ್ನಾಗಿದೆ. ಸುತ್ತಮುತ್ತ ಊರೇನಿಲ್ವಲ್ಲ, ಸೊ ಚೆನ್ನಾಗಿದೆ. ಬೆಳಗ್ಗೆ ಬಂದರೆ ಅರ್ಲಿ ಮಾರ್ನಿಂಗ್ ಬನ್ನಿ, ಇನ್ನೂ ಚೆನ್ನಾಗಿರುತ್ತೆ. ಆ ಕಡೆ ಬಂಡೆ ಮೇಲೆ ಹೋಗಿ ಕುತ್ಕೋಬೋದು, ಸ್ವಲ್ಪ ಗಾಳಿ ಬೀಸ್ತಾ ಇರುತ್ತೆ. ನೋಡಿ, RTX 300, ಇವ್ರದ್ದು ಹೈಟ್ 5'6", ಬಟ್ ಈಸಿಯಾಗಿ ಮ್ಯಾನೇಜ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಕ್ರೂಸಲ್ಲೇ ಬರ್ತೀನಿ ನಾನು. ಗಾಡಿ ಫುಲ್ ಜಿಂಚ್ ಹಾಕಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.